ಡೈಲಿ ಮನೆಯಿಂದ ಹೊರಗಡೆ ಬಂದರೆ ಸಾಕು, ಬಾಂಡ್ಲಿ ಮೇಲೇನೋ ನಿಂತ್ಕೊಂಡಿದ್ದೀವಿ ಅನ್ನುವ ರೀತಿಯಲ್ಲಿ ಫೀಲು. ಅಷ್ಟು ಬಿಸಿಲು ಎಲ್ಲ ಕಡೆನೂ ಕೂಡ. ಕೆಲವೊಂದು ಕಡೆ ಒಂದು 16 ಜಿಲ್ಲೆಯಲ್ಲಿ ಮಳೆ ಆಗಿದೆ. ಮಳೆ ಆದ ಬಳಿಕನೂ ಕೂಡ ಸರಿಯಾಗಿ ಬಿಸಿಲು ಬೀಳ್ತಾ ಇರುವಂಥದ್ದು. ಕಾದ ಕಾವಲಿ ಅಂತಾಗಿದೆ ಕರ್ನಾಟಕ. ಬಿರು ಬಿಸಿಲು, ಬಿಸಿ ಗಾಳಿ, ಭಯಂಕರ ಶಕೆ. ಮನೇಲಿ ಇರೋಕ್ಕಾಗಲ್ಲ. ಮನೆಯಿಂದ ಹೊರಗಡೆ ಬಂದರೆ ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಎ ಸಿ ಇದ್ರೆ ಓಕೆ ಆಫೀಸ್ಗಳಲ್ಲಿ, ಇಲ್ಲ ಅಂದರೆ ಮುಗೀತು ಕತೆ. ಫ್ಯಾನ್ ಆನ್ ಮಾಡಿದರೆ ಬಿಸಿ ಗಾಳಿ. ಬಿಸಿಲ ತಾಪಕ್ಕೆ ತತ್ತರಿಸಿರುವಂಥದ್ದು ಕರುನಾಡು. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ತಾಪಮಾನ, ಅಲ್ಲಿ 43 ಡಿಗ್ರಿವರೆಗೂ ಕೂಡ ಹೋಗಿದೆ. ಉತ್ತರದ ಜಿಲ್ಲೆಗಳಲ್ಲಿ 38ರಿಂದ 43 ಡಿಗ್ರಿ ತಾಪಮಾನ, ಕರಾವಳಿಯಲ್ಲಿ 32ರಿಂದ 36 ಡಿಗ್ರಿ ತಾಪಮಾನ, ಕಿತ್ತೂರು ಕರ್ನಾಟಕದಲ್ಲಿ 37ರಿಂದ 42 ಡಿಗ್ರಿ ತಾಪಮಾನ, ಹಳೆ ಮೈಸೂರು ಭಾಗದಲ್ಲಿ 32ರಿಂದ 37 ಡಿಗ್ರಿ ಬಿಸಿಲಿದೆ. ಬೆಂಗಳೂರಿನಲ್ಲಿ 30ರಿಂದ 34 ಡಿಗ್ರಿ ತಾಪಮಾನ. ಸ್ವಲ್ಪ ಕಡಿಮೆ ಇರೋದು ಅಂದರೆ ಈ ಚಿಕ್ಕಮಗಳೂರು ಹಾಸನ ಭಾಗದಲ್ಲಿ 32-33 ಡಿಗ್ರಿ ಇದೆ. ಎಲ್ಲ ಕಡೆನೂ ಕೂಡ 35 ಡಿಗ್ರಿಗಿಂತ ಜಾಸ್ತಿನೇ. ಕೊಡಗು, ಚಿಕ್ಕಮಗಳೂರು, ಹಾಸನ ಬಿಟ್ಟರೆ ಇನ್ನೆಲ್ಲ ಕಡೆನೂ 35 ಡಿಗ್ರಿಗಿಂತ ಜಾಸ್ತಿನೇ ಬಿಸಿಲಿರೋದು. ತತ್ತರಿಸಿ ಹೋಗಿದ್ದಾರೆ ಜನ. ಕಾವಲಿ ಅಂತ ಆಗುತ್ತೆ. ಹೊರಗಡೆ ಬಂದರೆ ಸಾಕು. ಮನೇಲಿದ್ರೂ ಬಿಸಿ ಗಾಳಿ, ಫ್ಯಾನ್ ಆನ್ ಮಾಡಿದ್ರೆ ಮನೆ ಒಳಗಡೆ ಇರಲಿಕ್ಕೂ ಕೂಡ ಆಗೋದಿಲ್ಲ. ಫುಲ್ ಶೆಕೆ. ರಣ ಬಿಸಿಲಿಗೆ ತತ್ತರಿಸಿದ್ದಾರೆ ಕರಾವಳಿ ಜಿಲ್ಲೆಗಳ ಜನ. ದಕ್ಷಿಣ ಕನ್ನಡದಲ್ಲಿ ಮೀನುಗಾರಿಕೆಗೆ ತಟ್ಟಿರುವಂಥದ್ದು ಬಿಸಿಲು. ಕರಾವಳಿ ಭಾಗದಲ್ಲಂತೂ ಸರಿಯಾಗಿ ಬಿಸಿಲು, ಹ್ಯುಮಿಡಿಟಿ ಬೇರೆ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಹೆವಿ ಸೆಕೆ ಆಗುತ್ತೆ. ಹೋದಂಥ ಸಂದರ್ಭದಲ್ಲಿ ಮಾಮೂಲಿ ಇದ್ದಾಗಲೇ ಅಷ್ಟೊಂದಿರುತ್ತೆ. ಸರಿಯಾಗಿ ಬಿಸಿಲು ಅಂದರೆ ಕೇಳೋದೇ ಬೇಡ. ಇದು ಮೀನುಗಾರಿಕೆಗೂ ಕೂಡ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಬಿಸಿಲಿನ ತಾಪಕ್ಕೆ ಮೀನುಗಾರಿಕೆಗೆ ಲಕ್ಷ ನಷ್ಟ ಆಗ್ತಾ ಇದೆ. ಇಷ್ಟು ದಿನ ನಷ್ಟ ಅನುಭವಿಸ್ತಾ ಇದ್ರು. ಬಿಸಿಲಿನ ಕಾರಣಕ್ಕಲ್ಲ, ಡೀಸೆಲ್ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣ, ಗ್ಯಾಸ್ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅರ್ಧಕ್ಕರ್ಧ ಬಂದಾಗಿತ್ತು ಮೀನುಗಾರಿಕೆ, ಆಳ ಸಮುದ್ರದ ಮೀನುಗಾರಿಕೆ. ಆದರೆ ಈಗ ಬಿಸಿಲಿನ ತಾಪಕ್ಕೂ ಕೂಡ ಸ್ಟಾಪ್ ಆಗ್ತಾ ಇದೆ. ಬಿಸಿಲಿನ ತಾಪಕ್ಕೆ ಸಮುದ್ರಕ್ಕೆ ಇಳಿಲಿಕ್ಕೆ ಆಗದ ಪರಿಸ್ಥಿತಿ ಮೀನುಗಾರಿಕೆ ಪರ್ವಕಾಲದಲ್ಲೇ ಎದುರಾಗಿರುವಂಥದ್ದು ಸಂಕಷ್ಟ. 90% ಮೀನುಗಾರಿಕೆ ಸ್ಥಗಿತಗೊಳಿಸಲಾಗಿದೆಯಂತೆ ಬಿಸಿಲಿನ ಕಾರಣಕ್ಕೆ. ಬಿಸಿಲಿನ ತಾಪದಿಂದ ಆಳ ಸಮುದ್ರದಲ್ಲಿ ಮತ್ಸ್ಯ ಕ್ಷಾಮ ಎದುರಾಗಿದೆ. ಮೀನುಗಾರರ ಆದಾಯದಲ್ಲಿ ದೊಡ್ಡ ಮಟ್ಟದಲ್ಲೇ ಕುಸಿತ ಆಗಿದೆ. ಆರ್ಥಿಕ ಸಂಕಷ್ಟ, ಮೀನುಗಾರರ ಬದುಕಿಗೆ ಕೊಳ್ಳಿ ಇಡ್ತಾ ಇರುವಂಥದ್ದು ರಣ ಬಿಸಿಲು. ನಮಗೆ ಯಾವಾಗಲೂ ಏಪ್ರಿಲ್ ಮೇ ಅಂತ ಹೇಳಿದರೆ ಅದೊಂದು ಆರಂಭದ ದಿನಗಳಲ್ಲಿ ಹೇಗೆ ದುಡಿತೀವಿ ಅದೇ ರೀತಿ ಕೊನೆಯ 2 ತಿಂಗಳು ನಾವು ದುಡಿಯುವಂಥ ತಿಂಗಳುಗಳು. ಯಾಕೆಂದರೆ ಮಧ್ಯದಲ್ಲಿ ಹಲವಾರು ಅಡಚಣೆಗಳು ಇರ್ತದೆ, ಅಥವಾ ನಾವು ಬೋಟ್ಗಳನ್ನೆಲ್ಲ ಕಟ್ಟಿ ಮೇಲೆ ಎಳೆದಿರ್ತೇವೆ. ಅಂದರೆ ಮೀನುಗಳು ಇಲ್ಲದೇ ಇರುವಂಥ ಸಂದರ್ಭಗಳಲ್ಲಿ ಮೀನಿನ ಇದನ್ನು ನಾವು ಮಾಡ್ತಾ ಇರ್ತೀವಿ. ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ, ಈ ಮಧ್ಯದಲ್ಲಿ ಆಗುವಂಥ ನಷ್ಟವನ್ನು ಕವರ್ ಮಾಡುವಂಥ ತಿಂಗಳಂತ ಹೇಳಿದ್ರೆ ಏಪ್ರಿಲ್ ಮೇ. ಈ 2 ತಿಂಗಳು ಹವಾಮಾನ ವೈಪರೀತ್ಯದಿಂದಾಗಿ ಏನು ನಾವೀಗ ಬಿಸಿಲಲ್ಲಿ ಸುಡ್ತಾ ಇದ್ದೇವೆ, ಅಂಥ ಸುಡು ಬಿಸಿಲಿಗೆ ಮೀನುಗಳೆಲ್ಲ ತೀರ ತಳಮಟ್ಟ ಸೇರಿ ಬೋಟಿನ ಬಲೆಗಳಿಗೆ ಹೋಗದೆ ಆಗುವಂಥ ಜಾಗಗಳಿಂದ, ಅಂದರೆ ಬಂಡೆಕಲ್ಲಿನ ನೀರಿನ ಅಡಿಯಲ್ಲಿರುವ ಬಂಡೆಕಲ್ಲಿನ ಅಡಿಭಾಗವನ್ನೆಲ್ಲ ಸೇರುವಂಥ ಸಮಯ ಅಂದರೆ ಈ ಬಿಸಿಲಿನ ರೊಳಕ್ಕೆ. ಅಂಥ ಸಂದರ್ಭದಲ್ಲಿ ಮೀನುಗಳು ಬಲೆಗೆ ಬೀಳದೆ, ಮೀನುಗಳು ಸಿಗದೇ ಇರುವ ಸಂದರ್ಭದಲ್ಲಿ ನಷ್ಟಗಳನ್ನೇ ಹೆಚ್ಚು ಅನುಭವಿಸಿ 10 ದಿನಕ್ಕೆ ಬೋಟುಗಳು 6,000, 6,500, 7,000 ಡೀಸೆಲ್ ಕಳ್ಕೊಂಡು ನಷ್ಟ ಹೊಂದಿ ಬರ್ತಾ ಇದೆ ಹಿಂದೆ. ಯಾಕೆಂದರೆ ತೀರಾ ಆಳ ಸಮುದ್ರಕ್ಕೆ ಹೋಗ್ತಾ ಇರೋದ್ರಿಂದಾಗಿ ಬೋಟುಗಳು ಈ ನಷ್ಟವನ್ನು ಭರಿಸಲಾಗದೆ ಬೋಟ್ ಮಾಲೀಕರೆಲ್ಲ ಕಟ್ಟಿ ನಿಲ್ಲಿಸಿ, ಈಗ ಏನು ನಾವು 2 ತಿಂಗಳು ಕೊನೆಯ 2 ತಿಂಗಳು ದುಡಿತೀವಿ ಅದೇ ತಿಂಗಳಲ್ಲಿ ನಾವು ಕಟ್ಟಿ ನಿಲ್ಲಿಸುವಂಥ ಸ್ಥಿತಿ ಬಂದಿದೆ. ಇದು ಅತಿ ದೊಡ್ಡ ನಷ್ಟ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಭಾರಿ ಬಿಸಿಲಿಗೆ ಹೆಚ್ಚಾಗ್ತಾ ಇರುವಂಥದ್ದು ಆರೋಗ್ಯ ಸಮಸ್ಯೆ ಕೂಡ. ತಲೆನೋವು, ಸುಸ್ತಿನಿಂದ ಬಳಲ್ತಾ ಇದ್ದಾರೆ ಜನರು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಿಸಿಲು ಏನೇನೆಲ್ಲ ಪ್ರಾಬ್ಲಮ್ ತರ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ಬೋದು. ಹೀಟ್ ವೇವ್ ಬಗ್ಗೆ ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕೆಯನ್ನ ಕೊಡಲಾಗಿದೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ಕಾಯ್ದಿರಿಸಲಾಗಿದೆ, ರಿಸರ್ವ್ ಇಡಲಾಗಿದೆ. ಹೀಟ್ ವೇವ್ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಎದುರಿಸುವಂಥವರು ಅಲ್ಲಿ ಹೋದಂಥ ಟೈಮ್ನಲ್ಲಿ ಅವರಿಗೆ ಬೆಡ್ಗಳನ್ನು ಕಾಯ್ದಿರಿಸಲಾಗಿದೆ. ಹೀಟ್ ವೇವ್ನಿಂದ ಅಸ್ವಸ್ಥರಾದವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. 2 ಪ್ರಾಬ್ಲಮ್ ಇಲ್ಲಿ, ಒಂದು ಹೀಟ್ ವೇವು ಮತ್ತು ಒಂದು ಕಡೆ ಮೀನುಗಾರರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಈ ಮಾರ್ಚ್ ನಂತರ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ದೇಶದೆಲ್ಲೆಡೆ ಒಣ ಹವೆಯಿಂದ ಜನಸಾಮಾನ್ಯರಲ್ಲಿ ಏನು ತೊಂದರೆ ಆಗ್ಬೋದು ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಕೇಂದ್ರ ಸರ್ಕಾರದ ನೀತಿಯಂತೆ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಕಮಿಷನರ್ ಆಫೀಸಿಂದ ಏನೇನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಒಂದು
ಟೆರ್ಷರಿ ಕೇರ್ ಹಾಸ್ಪಿಟಲ್ ಆಗಿರ್ತದೆ, ಅಂದರೆ ತೃತೀಯ ಹಂತದ ಚಿಕಿತ್ಸೆ ಕೊಡುವಂತಹ ಆಸ್ಪತ್ರೆ ಆಗಿದ್ದು, ಅಲ್ಲಿ ಯಾವುದೇ ಒಣ ಹವೆ ಅಥವಾ ಹೀಟ್ ರಿಲೇಟೆಡ್ ಇಲ್ನೆಸ್ ಅಂತ ಏನು ಹೇಳ್ತಾರೆ, ಅದರಿಂದ ಯಾವುದೇ ತೊಂದರೆ ಬಂದ್ರೂ ಟ್ರೀಟ್ಮೆಂಟ್ ಮಾಡುವಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಕಲ್ಪಿಸ್ಕೊಂಡಿರ್ತೇವೆ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ. ಹೀಟ್ ಸ್ಟ್ರೋಕ್ ಅಂತ ಇರ್ತದೆ. ಹೀಟ್ ಸ್ಟ್ರೋಕ್ ಆಗಿರುವಂಥ ವ್ಯಕ್ತಿಯನ್ನು ನಾವು ಇಲ್ಲಿ ರೋಗಿಯನ್ನು ಇಲ್ಲಿ ಟ್ರೀಟ್ ಮಾಡೋ ಎಲ್ಲ ವ್ಯವಸ್ಥೆ ಇರ್ತದೆ. ಹೀಟ್ ರಿಲೇಟೆಡ್ ಇಲ್ನೆಸ್ಗೆ ಸಂಬಂಧಪಟ್ಟಂಥ ರೋಗಿಗಳಿಗೆ ಅಂತಲೇ ವಾರ್ಡ್ಗಳಲ್ಲಿ ಅದು ಸಪ್ರೇಟಾಗಿ ನಾವು ಬೆಡ್ಗಳನ್ನ ಕಾಯ್ದಿರಿಸಿರ್ತೀವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಕೊಲ್ಲಿ ದೇಶದಲ್ಲಿ ನಡೀತಾ ಇದ್ದಂಥ ಯುದ್ಧ ಕೂಡ ಅಲ್ಲಿ ಕೊಳ್ಳಿ ಇಟ್ಟಿತ್ತು ಮೀನುಗಾರಿಕೆಗೆ. ಈಗ ಬಿಸಿಲು, ಅಟ್ಲೀಸ್ಟ್ ಅಲ್ಲಿ ಗ್ಯಾಸ್ ಸಿಗಲಿಲ್ಲ, ಡೀಸೆಲ್ ಸಿಗಲಿಲ್ಲ ಅಂದಾಗ ಕೊಲ್ಲಿ ರಾಷ್ಟ್ರಗಳಿಂದ, ರಷ್ಯಾದಿಂದನೋ ಅಮೆರಿಕಾದಿಂದನೋ ತರಿಸ್ಬಿಟ್ಟು ಒಂದು ಪರ್ಯಾಯ ವ್ಯವಸ್ಥೆ ಮಾಡುವುದು. ಆದರೆ ಈ ಪ್ರಕೃತಿಯ ಕೋಪಕ್ಕೆ ಯಾವ ರೀತಿಯಾಗಿ ತತ್ತರಿಸೋಗಿದ್ದಾರೆ. ಇದು ರಣ ಬಿಸಿಲು ಕಡಿಮೆ ಆಗೋವರೆಗೂ ಇಂಥ ಪರಿಸ್ಥಿತಿನೇ ಫೇಸ್ ಮಾಡಬೇಕಾ ಹೇಗೆ? ಆ ಪೃಥ್ವಿ ಕರಾವಳಿಯ ಆರ್ಥಿಕತೆಯ ಜೀವನಾಡಿ ಅಂತ ಹೇಳಿ ಮೀನುಗಾರಿಕೆಯನ್ನು ಕರೀತಾರೆ. ಆದರೆ ಮೀನುಗಾರಿಕೆಗೆ ಸಮಸ್ಯೆಗಳು ಮಾತ್ರ ತಪ್ತಾ ಇಲ್ಲ. ಯಾಕಂದ್ರೆ ಸರತಿ ಸಾಲಿನಲ್ಲಿ ಸಮಸ್ಯೆಗಳು ಬರ್ತಾ ಇದೆ. ನೀವು ಹೇಳಿದಾಗೆ ಕಳೆದ ತಿಂಗಳು ಗ್ಯಾಸ್ ಅಭಾವ ಇತ್ತು, ಡೀಸೆಲ್ ಅಭಾವ ಇತ್ತು. ಆದ್ರೂ ಅದೆಲ್ಲವೂ ಕೂಡ ಕೊಂಚ ಮಟ್ಟಿಗೆ ಸರಿಯಾಗ್ತಾ ಬರ್ತಾ ಇದೆ ಅನ್ನೋಷ್ಟರಲ್ಲಿ ಈ ಬಿಸಿಲು, ರಣ ಬಿಸಿಲು ಇಲ್ಲಿ ಜನರ ನೆತ್ತಿಯನ್ನ ಸುಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮಂಗಳೂರಿನ ಮೀನುಗಾರಿಕಾ ಬಂದರ್ನ ದೃಶ್ಯವನ್ನು ನಿಮಗೆ ಗಮನಿಸ್ತಾ ಹೋಗ್ತೀನಿ. ಸುಮಾರು 90% ಬೋಟ್ಗಳು ಈಗಾಗಲೇ ದಡದಲ್ಲಿ ಲಂಗರು ಹಾಕ್ತಾ ಇದೆ. ಮತ್ತಷ್ಟು ಕೇವಲ 10% ಬೋಟ್ಗಳು ಮಾತ್ರ ಈಗ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಆದ್ರೆ ಎಲ್ಲವೂ ಕೂಡ ನಷ್ಟದಲ್ಲಿ ಆಗ್ತಾ ಇದೆ. ಸುಮಾರು ಒಂದು ಟ್ರಿಪ್ಗೆ 7 ಲಕ್ಷ ರೂಪಾಯಿ ಮೀನುಗಾರಿಕಾ ಬೋಟ್ಗಳಿಗೆ ಬೇಕು. ಅದರ ಮಾಲಕರು ವ್ಯವಹಾರ ಮಾಡ್ತಾರೆ. ಆದ್ರೆ ಸಮುದ್ರದ ಆಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸುಮಾರು 7-10 ದಿನಗಳು ಮೀನುಗಾರಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಖರ್ಚು ಮಾಡಿದಂತ ಹಣಕ್ಕೆ ಸರಿಯಾಗಿ ಲಾಭ ಕೂಡ ಬರ್ತಾ ಇಲ್ಲ. ಕನಿಷ್ಠ ಅವರು ಖರ್ಚು ಮಾಡಿದ ಹಣವೂ ಕೂಡ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಷ್ಟದಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಸುಮಾರು 90% ಬೋಟ್ಗಳು ಈಗಾಗಲೇ ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ ಲಂಗರು ಹಾಕಿದೆ. ಜಾಗತಿಕ ತಾಪಮಾನದ ಬಿಸಿ ಈಗ ಮೀನುಗಾರರನ್ನು ತಟ್ಟಿರುವಂತದ್ದು. ಯಾಕಂದ್ರೆ ಸಮುದ್ರ ಭಾಗದಲ್ಲಿ ಈ ಬಿಸಿಲಿನ ತಾಪ ಅದು ದುಪ್ಪಟ್ಟಾಗಿರುತ್ತೆ. ಹಾಗಾಗಿ ನೀರಿನ ಒಳಗಿದ್ರೂ ಕೂಡ ಮೀನುಗಳಿಗೆ ಬಿಸಿಲಿನ ತಾಪ ಇರುತ್ತೆ. ಹಾಗಾಗಿ ಸಮುದ್ರದ ಆಳದಲ್ಲಿರುವಂತಹ ಕಲ್ಲು ಬಂಡೆಗಳಂತಹ ತಂಪಾದ ಜಾಗದಲ್ಲಿ ಮೀನುಗಳು ಹೋಗಿ ಅಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುತ್ತೆ. ಈ ಆಳ ಸಮುದ್ರಕ್ಕೆ ಹೋಗುವಂತಹ ಮೀನುಗಾರಿಕಾ ಬೋಟ್ಗಳ ಬಲೆಗಳು ಆ ಆಳದ ತನಕ ಹೋಗೋದಿಲ್ಲ. ಈ ನಿಟ್ಟಿನಲ್ಲಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಆಳ ಸಮುದ್ರಕ್ಕೆ ಹೋಗಿ ವಾಪಸ್ ಅವರು ಬರ್ತಾ ಇರುವಂತದ್ದು. ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಏಪ್ರಿಲ್ ಮೇ ತಿಂಗಳು ಅದು ಮೀನುಗಾರಿಕೆಗೆ ಬಹಳ ಪ್ರಸಕ್ತವಾದ ತಿಂಗಳು ಅಂತ ಹೇಳಿ ಮೀನುಗಾರರು ಅಂದಾಜು ಮಾಡ್ತಾರೆ. ಯಾಕೆಂದ್ರೆ ಇದು ಸೀಸನ್ ಆಗಿರುತ್ತೆ. ಮುಂದಿನ ಜೂನ್ ನಂತರವಾಗಿ ಮೀನುಗಾರಿಕೆಯ ಋತು ಅಂತ್ಯವಾಗುತ್ತೆ. ಕೊನೆಯ 2 ತಿಂಗಳು ಅದು ಈ ವರ್ಷದಲ್ಲಿ ನಷ್ಟ ಆಗತ್ತೆ. ಆ ನಷ್ಟವನ್ನು ಭರಿಸುವಂತ 2 ತಿಂಗಳು ಅಂತ ಹೇಳಿ ಮೀನುಗಾರರು ನಂಬ್ತಾರೆ. ಆದ್ರೆ ಈ ಬಾರಿಯ ಬಿಸಿಲಿನ ಬೇಗ ಅದು ಕಡಿಮೆ ಆಗುವಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಏಪ್ರಿಲ್ ಈಗ ತಿಂಗಳ ಅಂತ್ಯ ಆಗ್ತಾ ಬಂತು, ಮೇ ತಿಂಗಳು ಆರಂಭಗೊಳ್ಳುವಂತ ಈ ಹೊತ್ತಿನಲ್ಲಿ ಕಳೆದ ವರ್ಷವನ್ನ ಗಮನಿಸ್ತಾ ಹೋದ್ರೆ ಸ್ವಲ್ಪ ಮಳೆ ಬಂತು, ತಂಪಾದ ವಾತಾವರಣವಿತ್ತು. ಆದ್ರೆ ಈ ಬಾರಿ ಬಿಸಿಲು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಂತದ್ದು. ಬಿಸಿಲಿನ ತಾಪಕ್ಕೆ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ಲ, ನೀರಿನ ಒಳಗಿರುವಂತಹ ಜಲಚರಗಳಿಗೆ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ಮಂಗಳೂರಲ್ಲಿ ನೀವು ಹೇಳಿದಾಗೆ ಇಮ್ಯುನಿಟಿ ಕೂಡ ಜಾಸ್ತಿ, ಒಂದು ಬಿಸಿಲಿನ ಬೇಗ ಇದೆ, ಮತ್ತೆ ದೇಹವು ಕೂಡ ಆದಷ್ಟು ಬೇಗ ನಿರ್ಜಲೀಕರಣ ಆಗುತ್ತೆ. ಈ ನಿಟ್ಟಿನಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ 4 ಬೆಡ್ಗಳನ್ನ ಕಾಯ್ದಿರಿಸಲಾಗಿದೆ. ಆಸ್ಪತ್ರೆಗೆ ಈ ತಲೆನೋವು ಸೇರಿದಂತೆ ವಿವಿಧ ಬಿಸಿಲಿನ ತಾಪಕ್ಕೆ ಸಹಿಸಲಾಗದೆ ಬರುವಂತಹ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಹೀಟ್ ಸ್ಟ್ರೋಕ್ ಅಂತ ಗಂಭೀರ ಸಮಸ್ಯೆಗಳು ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಈ ಬಿಸಿಲಿನ ತಾಪಕ್ಕೆ ಅಂತ ಸಮಸ್ಯೆಗಳು ಕೂಡ ಬಂದರೂ ಬರ್ಬೋದೆಂಬ ಅಂದಾಜನ್ನ ವೈದ್ಯರು ಮಾಡ್ತಾ ಇದ್ದಾರೆ. ರೋಗಿಗಳು ಯಾವುದೇ ಸಮಸ್ಯೆಗಳನ್ನು ಇಟ್ಕೊಂಡು ಬಂದರೂ ಕೂಡ ಅದಕ್ಕೆ ಬೇಕಾದಂತಹ ಸೂಕ್ತ ಚಿಕಿತ್ಸೆ ಮಾಡೋಕೆ ವೆನ್ಲಾಕ್ ಆಸ್ಪತ್ರೆಯ ವೈದ್ಯರ ತಂಡ ಸಜ್ಜಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರಿಯಾಗಿ ಬಿಸಿಲಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೈಡ್ರೇಟ್ ಆಗಿರಿ, ಚೆನ್ನಾಗಿ ನೀರು ಕುಡಿತಾ ಇರಿ. ಎಳ್ನೀರು ಸಿಕ್ಕರೆ ಎಳ್ನೀರು ಕುಡಿತಾ ಇರಿ, ಇಲ್ಲಾಂದರೆ ಕಂಪ್ಲೀಟಾಗಿ ಸುಸ್ತಾಗಿ ಹೋಗ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು.